ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೇ 17ರಿಂದ ಮೇ 20ರವರೆಗೆ ನಡೆದಂತಹ ಪ್ರಮುಖವಾದ ಕರೆಂಟ್ ಅಫೇರ್ಸ್ ನಿಮ್ಮ ಮುಂದೆ ತರಲಿದ್ದೇವೆ. ನವದಿಕ್ಸೂಚಿ ಅಕಾಡೆಮಿ ಇವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಬೇಕಾಗಿರುವಂತಹ ಕ್ರಿಸ್ಪ್ ಅಂಡ್ ಕ್ಲಿಯರ್ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ ಅಷ್ಟೇ ನಿಮ್ಮ ಮುಂದೆ ತಂದಿದ್ದೇವೆ. ನೋ ನಾನ್ಸೆನ್ಸ್ ಇನ್ಫಾರ್ಮೇಶನ್. ಈ ಪ್ರಚಲಿತ ವಿದ್ಯಮಾನಗಳು ಪ್ರಮುಖವಾದ ನ್ಯೂಸ್ ಪೇಪರ್ ಇರ್ಬೋದು, ನ್ಯೂಸ್ ಪೇಪರ್ ಆರ್ಟಿಕಲ್ ಇಂದ ಇರ್ಬೋದು, ಆನ್ಲೈನ್ ಇಂದ ಇರ್ಬೋದು, ಎಲ್ಲವನ್ನು ಸಮರೈಸ್ ಮಾಡಿಕೊಂಡು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದ್ರೆ ಮತ್ತೆ ಯಾಕೆ ತಡ, ಇವಾಗಲೇ ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ಸ್ನೇಹಿತರೆ, ಅದು ಪಪುವಾ ನ್ಯೂ ಗಿನಿಯಾ ಈ ದೇಶಕ್ಕೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಪಪುವಾ ನ್ಯೂ ಗಿನಿಯಾ ಅನ್ನೋ ಒಂದು ದೇಶ, ಇಲ್ಲಿ ನೋಡಿ ಈ ಮ್ಯಾಪಲ್ಲಿ ನೋಡ್ಬೋದಲ್ವಾ, ಇದು ಬರುವಂತಹದ್ದು ಸೋಲೊಮನ್ ಸಿಯ ಒಂದು ತಳದಲ್ಲಿ ಇದು ಬರುತ್ತೆ. ಇದೆ ಪಪುವಾ ನ್ಯೂ ಗಿನಿಯಾ ದೇಶ. ಮುಂದೆ ಡೀಟೇಲ್ ಆಗಿ ನೋಡೋಣ ಈ ದೇಶದ ಡೀಟೇಲ್ಡ್ ಮಾಹಿತಿಯನ್ನ. ಯಾಕಪ್ಪ ಇದು ನ್ಯೂಸ್ ಎಲ್ಲಿದೆ ಅಂತ ಹೇಳಿದ್ರೆ, ಇಲ್ಲಿ ಮತ್ತೊಮ್ಮೆ ಪೋಲಿಯೋ ಹರಡುವಿಕೆ ಹೆಚ್ಚಾಗಿದೆ ಅಂತ WHO ಘೋಷಣೆ ಮಾಡಿದೆ. WHO ನಥಿಂಗ್ ಬಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಘೋಷಣೆ ಮಾಡ್ತೀವಿ ಅಂತ ಅಂದ್ರೆ ಪಪುವಾ ನ್ಯೂ ಗಿನಿಯಾ ದೇಶದಲ್ಲಿ ಪೋಲಿಯೋ ಹರಡ್ತಾ ಇದೆ ಅಂತೇಳಿ ಅನೌನ್ಸ್ ಮಾಡ್ತು. ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ ಸ್ನೇಹಿತರೆ. ಈ ಪೋಲಿಯೋ ಕಾಯಿಲೆ ಯಾವ ಥರ ಹರಡುತ್ತೆ ಅಂತ ಹೇಳಿದ್ರೆ, ಒಂದು ವೈರಸ್ ಇದೆ, ಅದರ ವೈರಸ್ರೇ ಪೋಲಿಯೋ ಮೈಲಿಟಿಸ್ ಅಂತ ಹೇಳಿ. ಪೋಲಿಯೋ ಮೈಲಿಟಿಸ್ ಅನ್ನೋ ಒಂದು ವೈರಸ್ ಇಂದ ಪೋಲಿಯೋ ಕಾಯಿಲೆ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಇರುತ್ತೆ. ಅದರಿಂದ ಪೋಲಿಯೋ ವೈರಸ್ ಅಟ್ಯಾಕ್ ಆಗುತ್ತೆ. ಹಾಗೆ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿ ಕೊನೆಗೆ ಸಾಯುವಂಥ ಸ್ಥಿತಿ ಸ್ವರ ಬರುತ್ತೆ, ಅಥವಾ ಕೈಕಾಲು ಸ್ಥೀಮಿತ ಇಲ್ಲದೆ ಇರ್ಬೋದು, ಅಂಗವೈಕಲ್ಯ ಸಹ ಸಂಭವಿಸ್ಬೋದು. ಹಾಗಾಗಿ ಇದು ಬರುವಂಥದ್ದು ಪ್ರಾಥಮಿಕವಾಗಿ ಪ್ರೈಮರಿಲಿ 5 ವರ್ಷದೊಳಗಿನ ಮಕ್ಕಳ ಮೇಲೆ ಈ ಒಂದು ಪೋಲಿಯೋ ಕಾಯಿಲೆ ಉಂಟಾಗುತ್ತೆ. ಹೆಂಗಪ್ಪ ಇದು ಹರಡುತ್ತೆ ಅಂತ ಹೇಳಿ ನೋಡಿದ್ರೆ, ಸೋಂಕಿತ ವ್ಯಕ್ತಿಯ ಮಲ, ಉಸಿರಾಟದ ಹನಿಗಳ ಸಂಪರ್ಕ ಅಥವಾ ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಹರಡುತ್ತದೆ ಅಂತ ಹೇಳ್ತಾರೆ ಪೋಲಿಯೋನ. ಇದರ ಪರಿಣಾಮಗಳ ಕಡೆ ನೋಡೋದಿತ್ತು ಅಂದ್ರೆ, ವೈರಸ್ ಕರಳಿನಲ್ಲಿ ಡಬಲ್ ಆಗುತ್ತೆ. ಒಂದ್ಸಲ ವೈರಸ್ ಬಾಡಿಲಿ ಸೇರ್ತು ಅಂದ್ರೆ ಡಬಲ್ ಆಗ್ತಾನೇ ಹೋಗಿರುತ್ತೆ. ಅದಾದ್ಮೇಲೆ ನರಮಂಡಲವನ್ನ ಆಕ್ರಮಿಸಿ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತೆ. ಹಾಗಾಗಿ ಇರ್ರಿವರ್ಸಿಬಲ್ ಪ್ಯಾರಲಿಸಿಸ್ ಆಗ್ಬೋದು, ಬ್ರೀತಿಂಗ್ ಡಿಫಿಕಲ್ಟೀಸ್ ಇರ್ಬೋದು, ಅಂಗವೈಕಲ್ಯ ಉಂಟಾಗ್ಬೋದು. ಹಾಗಾಗಿ ಇದು ಎಸ್ಪೆಷಲಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕಾಣಸಿಗುವಂತ ಒಂದು ಭಯಾನಕ ಕಾಯಿಲೆಯಾಗಿದೆ ಪೋಲಿಯೋ. ಈ ಪೋಲಿಯೋ ಕಾಯಿಲೆಯನ್ನ ನಿರ್ಮೂಲನೆ ಮಾಡೋ ಸಲುವಾಗಿ ಅಥವಾ ಅದನ್ನ ಪೂರ್ತಿ ಎರಾಡಿಕೇಟ್ ಮಾಡೋ ಸಲುವಾಗಿ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೆಲ್ಲ ಡಿಸಿಷನ್ ತಗೊಂಡ್ರು, ಏನೆಲ್ಲ ಉಪಕ್ರಮಗಳನ್ನ ಅಥವಾ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡ್ರು ಅಂತ ನೋಡೋಣ. ಮೊದಲನೇದಾಗಿ 1988ರಲ್ಲಿ ಪ್ರಥಮ ಬಾರಿಗೆ ಜಾಗತಿಕ ಪೋಲಿಯೋ ನಿರ್ಮೂಲನಾ ಉಪಕ್ರಮ ಅಥವಾ ಕ್ರಮಗಳನ್ನ ಪ್ರಾರಂಭ ಮಾಡಿತು. ಮೊದಲನೇದಾಗಿ 1988ರಲ್ಲಿ. ಯಾವಾಗ? 1988ರಲ್ಲಿ. ಹಾಗೆ ಇದು ಪ್ರೋಗ್ರೆಸ್ ಆದದಂಗೆಲ್ಲ ಸುಮಾರು 99% ಅಷ್ಟು ಪೋಲಿಯೋನ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡದೆ ಇದ್ರೂ ಸಹ 99% ಅಷ್ಟು ಇದನ್ನ ಕಡಿಮೆ ಮಾಡಲಾಯಿತು. ಇದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಯಾರ್ಯಾರಿತ್ತು ಅಂದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, ಹಾಗೆ ಇಂಡಿವಿಜುವಲ್ ರಾಷ್ಟ್ರೀಯ ಸರ್ಕಾರಗಳಿರ್ಬೋದು, ಇಂಡಿವಿಜುವಲ್ ಕಂಟ್ರೀಸ್ ಏನಿರುತ್ತಲ್ಲ ಆ ಸರ್ಕಾರಗಳು, ಅದ್ರ ಜೊತೆ ಯುನಿಸೆಫ್ ಮತ್ತೆ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್, ಇವು 4 ಜನ ಅಥವಾ 4 ಮೇಜರ್ ಸಹಭಾಗಿತ್ವದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಎರಾಡಿಕೇಟ್ ಆಗದೆ ಇನ್ನೂ ಉಳ್ಕೊಂಡಿರುವಂತಹ ದೇಶಗಳ ಕಡೆ ನೋಡಿದ್ರೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಗಳಲ್ಲಿ ಇನ್ನು ಪೋಲಿಯೋ ಇದೆ, ಇನ್ನು ಕಂಪ್ಲೀಟ್ ಆಗಿ ಅದು ಹೋಗಿಲ್ಲ. ಇದಿಷ್ಟು ಪೋಲಿಯೋ ನಿರ್ಮೂಲನಾ ಉಪಕ್ರಮ ಅಥವಾ ಕ್ರಮದ ಬಗ್ಗೆ, ಅಥವಾ ಒಂದು ಕ್ವಿಕ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಗಿದೆ ಪೋಲಿಯೋ ಬಗ್ಗೆ.
ಪೋಲಿಯೋ ಬ್ಯಾಕ್ಗ್ರೌಂಡ್ ನೋಡಿದ್ವಲ್ವಾ, ಇವಾಗ ಪಪುವಾ ನ್ಯೂ ಗಿನಿಯಾ ಈ ದೇಶದ ಬಗ್ಗೆ ನೋಡೋಣ ಸ್ನೇಹಿತರೆ. ಪಪುವಾ ನ್ಯೂ ಗಿನಿಯಾ ಈ ಒಂದು ಜಿಯೋಗ್ರಫಿಕಲ್ ಒಂದು ಸೈಡ್ ನೋಡೋದಿತ್ತು ಅಂದ್ರೆ ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ದ್ವೀಪದ ಒಂದು ಪೂರ್ವಾರ್ಧದಲ್ಲಿ ಇದು ಕಾಣಸಿಗುತ್ತೆ. ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ನ್ಯೂ ಗಿನಿಯಾ ದ್ವೀಪದ ಪೂರ್ವಾರ್ಧದಲ್ಲಿ ನಾವು ಪಪುವಾ ನ್ಯೂ ಗಿನಿಯಾ ದೇಶನ ಕಾಣಬಹುದು. ಇದರ ರಾಜಧಾನಿ ಪೋರ್ಟ್ ಮೆರೆಸ್ಬೆ. ಹೆಸರೇನು? ಪೋರ್ಟ್ ಮೆರೆಸ್ಬೆ ಅನ್ನೋದು ಇದರ ರಾಜಧಾನಿ ಆಗಿದೆ ಸ್ನೇಹಿತರೆ. ಹಾಗೆ ಇದರ ಅಕ್ಕಪಕ್ಕದ ಅಥವಾ ಬಾರ್ಡರ್ ದೇಶಗಳ ಕಡೆ ನೋಡಿತ್ತು ಅಂದ್ರೆ ಇಂಡೋನೇಷಿಯಾದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಆಸ್ಟ್ರೇಲಿಯಾ ಉತ್ತರಕ್ಕೆ ಇದೆ. ಉತ್ತರಕ್ಕೆ ಆಸ್ಟ್ರೇಲಿಯಾ ಇದ್ರೆ ಇಂಡೋನೇಷಿಯಾ ಇದರೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ. ಚಿಕ್ಕ ದೇಶ ಇದು. ಹಾಗೆ ಭಾಷಾ ವೈವಿಧ್ಯತೆ ಕಡೆ ನೋಡಿದಿತ್ತು ಅಂದ್ರೆ ವಿಶ್ವದ ಅತ್ಯಂತ ಭಾಷಾವರು ವೈವಿಧ್ಯಮಯ ದೇಶಗಳಲ್ಲಿ ಇದು ಸಹ ಒಂದಾಗಿದೆ. ಚಿಕ್ಕ ದೇಶ ಆಗಿದ್ರೂ ಸಹ ಸುಮಾರು 800ಕ್ಕೂ ಹೆಚ್ಚು ಒಂದು ಉಪಭಾಷೆಗಳು ಅಥವಾ ಈ ದೇಶದಲ್ಲಿ ನಾವು ಕಾಣಸಿಗಬಹುದು. ಇದು ಪಪುವಾ ನ್ಯೂ ಗಿನಿಯಾದ ಒಂದು ಕ್ವಿಕ್ ಬ್ಯಾಕ್ಗ್ರೌಂಡ್. ಕಡೆಯದಾಗಿ ಪಪುವಾ ನ್ಯೂ ಗಿನಿಯಾ ದೇಶದ ವಿಶೇಷತೆ ಕಡೆ ನೋಡೋದಿತ್ತು ಅಂದ್ರೆ ಇಲ್ಲಿ ಇತಿಹಾಸದ ಕಡೆ ನೋಡೋಣ. ಮೊದಲನೇದಾಗಿ 1975ರಲ್ಲಿ ಆಸ್ಟ್ರೇಲಿಯಾದಿಂದ ಪಪುವಾ ನ್ಯೂ ಗಿನಿಯಾ ಸ್ವತಂತ್ರ ಪಡೆಯಿತು. 1975ರವರೆಗೆ ಇದು ಆಸ್ಟ್ರೇಲಿಯಾದ ಭಾಗವಾಗಿತ್ತು. ನಂತರ ಇದು ಇಂಡಿಪೆಂಡೆಂಟ್ ಆಯಿತು. ಇಂಡಿಪೆಂಡೆಂಟ್ ಆದಮೇಲೆ ಕಾಮನ್ವೆಲ್ತ್ ರಾಷ್ಟ್ರಗಳ ಸದಸ್ಯತ್ವ ಸಹ ಇದು ಪಡೆಯಿತು. ಇದು ಇದರ ಒಂದು ಇತಿಹಾಸ ಆಯಿತು ಅಂದ್ರೆ ಜೀವ ವೈವಿಧ್ಯತೆ ಕಡೆ ನೋಡೋದಿತ್ತು ಅಂದ್ರೆ ಇದು ಶ್ರೀಮಂತವಾದ ಜೀವ ವೈವಿಧ್ಯತೆಯನ್ನು ಹೊಂದಿದೆ. ಮಳೆ ಕಾಡುಗಳು ಸಹ ಇಲ್ಲಿದೆ, ರೈನ್ ಫಾರೆಸ್ಟ್ಗಳಿದೆ. ಹಾಗೆ ಒರಟಾದ ಪರ್ವತ ಪ್ರದೇಶಗಳಿಗೆ ಸಹ ಇದು ಹೆಸರುವಾಸಿಯಾಗಿದೆ ಸ್ನೇಹಿತರೆ. ಇಲ್ಲಿ ಕಾಣಸಿಗುತ್ತಂತ ಮುಖ್ಯವಾದ ಸವಾಲುಗಳೇನಿದೆ ಪಪುವಾ ನ್ಯೂ ಗಿನಿಯಾ ದೇಶದಂತ ನೋಡಿದ್ರೆ, ಒಂದು ಮೂಲ ಸೌಕರ್ಯಗಳು, ಎಜುಕೇಶನ್, ಆರೋಗ್ಯ ಹಾಗೆ ರಕ್ಷಣೆ, ಇವು ಒಂದು ಪಪುವಾ ನ್ಯೂ ಗಿನಿಯಾ ದೇಶದ ಒಂದು ಅಭಿವೃದ್ಧಿಗೆ ಮಾರಕವಾಗಿದೆ ಅಥವಾ ಸವಾಲನ್ನ ತಂದಿರ್ತಾ ಇದೆ. ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಕಡೆ ನೋಡೋದಿತ್ತು ಅಂದ್ರೆ ಇಲ್ಲಿ ನಾವು ಹೆಚ್ಚಾಗಿ ಚಿನ್ನ, ತಾಮ್ರ, ತೈಲ ಮತ್ತು ನೈಸರ್ಗಿಕ ಅನಿಲಗಳನ್ನ, ನ್ಯಾಚುರಲ್ ಗ್ಯಾಸ್ ಅನ್ನ ಅತಿ ಹೆಚ್ಚಾಗಿ ಈ ಒಂದು ದೇಶದಲ್ಲಿ ಕಾಣಸಿಗಬಹುದು ಸ್ನೇಹಿತರೆ. ಇವಿಷ್ಟು ಪಪುವಾ ನ್ಯೂ ಗಿನಿಯಾ ದೇಶಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಯಾಕಪ್ಪ ಇದು ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಪೋಲಿಯೋ ಔಟ್ ಬ್ರೇಕ್ ಆಗಿದೆ, ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ ಸ್ನೇಹಿತರೆ. ಎರಡನೇ ಕರೆಂಟ್ ಅಫೇರ್ಸ್, ಇದು ಒಂದು ಹೊಸದಾಗಿ ಕಂಡುಹಿಡಿದಿರುವಂತಹ ರಿಬ್ಬನ್ ವಾರ್ಮ್ಸ್ ಸ್ಪೀಸೀಸ್ ಅಥವಾ ರಿಬ್ಬನ್ ಹುಳ ಪ್ರಭೇದಕ್ಕೆ ಸಂಬಂಧಪಟ್ಟಂತಾಗಿದೆ. ಯಾಕಿದು ಸಂಬಂಧಪಟ್ಟದಾಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸ್ಪೇನ್ ದೇಶದ ಗ್ಯಾಲಿಶಿಯೋದಲ್ಲಿ ಒಂದು ಹೊಸ ರೀತಿಯ ರಿಬ್ಬನ್ ಹುಳವನ್ನು ಕಂಡುಹಿಡಿಯಲಾಯಿತು. ಯಾವ್ದಪ್ಪ ಅದು ರಿಬ್ಬನ್ ಹುಳ ಅಂತ ಹೇಳಿದ್ರೆ ಪ್ಯಾರಾರೋಸಾ ವಿಗರೆ ಅಂತ ಹೇಳಿ. ಪ್ಯಾರಾರೋಸಾ ವಿಗರೆ ಅನ್ನೋ ಒಂದು ಹೊಸ ವಾರ್ಮ್ ಸ್ಪೀಸೀಸ್ನ ಕಂಡುಹಿಡಿಯಲಾಯಿತು. ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ. ಇದರ ಮೂಲ ಸ್ಥಾನ ಅಥವಾ ವಾಸಸ್ಥಾನ ಕಡೆ ನೋಡಿತ್ತು ಅಂದ್ರೆ ಇದು ಹೆಚ್ಚಾಗಿ ಕಂಡು ಸಿಕ್ತಂಥದ್ದು ರಿಯೋ ಡಿ ಅರೋಸಾ ಅಳಿವೆಯಲ್ಲಿ ಹೆಚ್ಚು ಕಡಿಮೆ ಒಂದು 30 ಮೀಟರ್ ಆಳದಲ್ಲಿ ಇದು ಕಂಡು ಸಿಗುತ್ತೆ. ರಿಯೋ ಡಿ ಅರೋಸಾ ಅಳಿವೆಯಲ್ಲಿ. ಇದರ ವಿಶೇಷ ಲಕ್ಷಣಗಳ ನೋಡೋದಿತ್ತು ಅಂದ್ರೆ ಉಂಗುರದಂತಹ ಮಡಿಕೆಗಳಾಗಿ ಸಂಕುಚಿತಗೊಳ್ಳುತ್ತೆ ಅಥವಾ ಒಂದು ಕಾಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸಾಮರ್ಥ್ಯದಿಂದಾಗಿ ಅರ್ಕಾಡಿಯನ್ ಹುಳ ಎಂದು ಸಹ ಇದನ್ನ ಕರೀತಾರೆ. ಅರ್ಕಾಡಿಯನ್ ಹುಳ ಅಂತ ಸಹ ಇದನ್ನ ಕರೀತಾರೆ. ಬಟ್ ಇದರ ಒಂದು ಮೂಲ ಹೆಸರು ಪ್ಯಾರಾರೋಸಾ ವಿಗರೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಕೆಲವೊಂದು ರಿಬ್ಬನ್ ವಾರ್ಮ್ಸ್ನ ಕೆಲವೊಂದು ಪ್ರಭೇದಗಳು ನಿಮ್ಮ ಮುಂದೆ ಇಲ್ಲಿ ಇಟ್ಟಿದ್ದೀವಿ. ಸೊ ಜಸ್ಟ್ ಒಂದು ಅಬ್ಸರ್ವೇಷನ್ ಅಥವಾ ಅಡಿಷನಲ್ ಇನ್ಫಾರ್ಮೇಶನ್ ಸಹ ನೀವು ಪಾಸ್ ಮಾಡಿಕೊಂಡು ಇದನ್ನ ಓದಿದ್ರು ಸಹ ನಡೆಯುತ್ತೆ. ಈ ಒಂದು ಅರ್ಕ್ಯಾಡಿಯನ್ ಹುಳವಿನ ವಿಶೇಷತೆ ಕಡೆ ನೋಡೋಣ. ಸಂಕುಚಿತ ರೂಪ. ಯಾಕಪ್ಪ ಇದು ಸಂಕುಚಿತ ರೂಪ ಅಂತ ಕರೀತಾರೆ ಅಂದ್ರೆ ರಿಂಗ್ ಲೈಕ್ ಫೋಲ್ಡ್ಸ್ ಆಗ್ತಾ ಹೋಗುತ್ತೆ, ಒಂಥರ ಸುರುಳಿ ಸುತ್ತಿರೋ ತರ ಇರುತ್ತೆ. ಹಾಗಾಗಿ ಇದನ್ನ ರಿಂಗ್ ಲೈಕ್ ವಾರ್ಮ್ಸ್ ಅಂತ ಕರೀತಾರೆ. ಹಾಗೆ ವಾಸಸ್ಥಳ ಆಗಲೇ ಹೇಳಿದಾಗೆ ರಿಯಾ ಡಿ ಅರೋಸಾ ಅನ್ನೋ ಒಂದು ಎಸ್ಚುರಿ ಅಳಿವೆಯಲ್ಲಿ ಇದು ಕಾಣಸಿಗುತ್ತೆ. ಮತ್ತೆ ಹೆಂಗೆ ಇದನ್ನ ಶೋಧ ಮಾಡಿದ್ರು ಅಂತ ಹೇಳಿದ್ರೆ ವಿಜ್ಞಾನಿಗಳು
ಮಾರ್ಫೋಲಾಜಿಕಲ್ ಟ್ರೈಟ್ಸ್ ಅಂಡ್ ಜೆನೆಟಿಕ್ DNA ಗಳ ಮೂಲಕ ಇದನ್ನ ಹೊಸ ಪ್ರಭೇದವನ್ನ ಕಂಡುಹಿಡಿದ್ರು. ಎಕ್ಸಾಮಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಎಲ್ಲಿ ಕಾಣಿಸುತ್ತೆ, ರಿಯಾ ಡಿ ಅರೋಸಾ ಎಂಚುರಿಯಲ್ಲಿ ರಿಂಗ್ ಲೈಕ್ ಫೋಲ್ಡ್ ಆಗಿರುತ್ತೆ. ಮತ್ತೆ ಮಾರ್ಫೋಲಾಜಿಕಲ್ ಟ್ರೈಟ್ಸ್ ಅಂಡ್ ಜೆನೆಟಿಕ್ ಆಧಾರದ ಮೇಲೆ ಇದನ್ನ ಶೋಧ ಮಾಡಿದ್ರು. ಯಾವುದೇ ಒಂದು ಹೊಸ ಪ್ರಭೇದವನ್ನ ಯಾವ ತರ ಗುರುತಿಸ್ತಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ 3 ಭಾಗಗಳನ್ನ ನಾವು ಮಾಡಬಹುದು. ಯಾವುದೊಂದು ಹೊಸ ಪ್ರಭೇದವನ್ನ ಗುರುತಿಸಲು ಯಾವ್ದಪ್ಪ ಅಂತ ಹೇಳಿದ್ರೆ ಆನುವಂಶಿಕ ವಿಶ್ಲೇಷಣೆ, ನಥಿಂಗ್ ಬಟ್ ಮಾರ್ಫೋಲಾಜಿಕಲ್ ಟ್ರೈಟ್ಸ್ ಅಂಡ್ ಜೆನೆಟಿಕ್ DNA ಗಳ ಮೂಲಕ ಹೊಸ ಪ್ರಭೇದವನ್ನ ಗುರುತು ಮಾಡಲು ಸಹಾಯ ಮಾಡುತ್ತೆ. ಹಾಗೆ ರೂಪವಿಜ್ಞಾನದ ಗುಣಲಕ್ಷಣಗಳು, ನಥಿಂಗ್ ಬಟ್ ಹುಳುವಿನ ಭೌತಿಕ ಲಕ್ಷಣಗಳ ಅಧ್ಯಯನದ ಮೇಲೆ, ಅದರ ಒಂದು ಏನ್ ಸ್ಟ್ರಕ್ಚರ್ ಇರ್ಬೋದು, ಅದು ಯಾವ ತರ ಇರುತ್ತಲ್ಲ ಅದರ ಒಂದು ರೂಪವಿಜ್ಞಾನದ ಗುಣಲಕ್ಷಣಗಳ ಮೇಲೆ ಸಹ ಇದನ್ನ ಗುರುತು ಮಾಡ್ತಾರೆ. ಹಾಗೆ ಆಧುನಿಕ ತಂತ್ರಗಳು ಅಥವಾ ತಂತ್ರಜ್ಞಾನಗಳ ಮೂಲಕ ಇದನ್ನ ಗುರುತಿಸ್ತಾರೆ. ಆಣ್ವಿಕ ತಂತ್ರಗಳು ಅಥವಾ ಒಂದು ಏನು ಮಾಲಿಕ್ಯುಲರ್ ಟೆಕ್ನಾಲಜಿನ ಸಹ ಬಳಸಿಕೊಂಡು ಇದನ್ನ ಕಂಡುಹಿಡಿತಾರೆ ಸ್ನೇಹಿತರೆ. ಇವು 3 ಪ್ರಮುಖವಾಗಿ ಉಪಯೋಗ ಮಾಡುವಂತಹ ಒಂದು ಪ್ರಭೇದ ಗುರುತಿಸುವಿಕೆಯಲ್ಲಿ ಉಪಯೋಗ ಮಾಡುವಂತಹ ಒಂದು ಪದ್ಧತಿಗಳಾಗಿವೆ. ಈ ಒಂದು ಪರ್ಟಿಕ್ಯುಲರ್ ಸಂಶೋಧನೆ ಯಾಕೆ ಇಷ್ಟು ಮುಖ್ಯವಾಗಿದೆ ಅಂತ ಹೇಳಿದ್ರೆ ಎಸ್ಪೆಷಲಿ ಸಮುದ್ರ ಜೀವ ವೈವಿಧ್ಯತೆ ಮತ್ತು ಸಂರಕ್ಷಣೆಯ ಒಂದು ಭಾಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಗ್ಯಾಲಿಶಿಯೋದಂತಹ ಕಡಿಮೆ ಪರಿಶೋಧಿಸಲ್ಪಟ್ಟ ಸಮುದ್ರ ಪ್ರದೇಶಗಳಲ್ಲಿ ಈ ರೀತಿಯ ವಿವಿಧವಾದ ಜೀವ ವೈವಿಧ್ಯತೆ ನಾವು ಕಾಣಬಹುದು. ಬಯೋಡೈವರ್ಸಲ್ ಪೊಟೆನ್ಷಿಯಲ್ ಆಫ್ ಅಂಡರ್ ಎಕ್ಸ್ಪ್ಲೋರ್ಡ್ ಮೆರಿನ್ ರೀಜನ್ಸ್ ಅಂತ ಕರೀತಾರೆ. ಹಾಗೆ ಶೋಧಗಳ ಮಹತ್ವ ಯಾಕಿದೆ ಅಂತ ಹೇಳಿದ್ರೆ ಹೊಸ ಪ್ರಭೇದಗಳ ಆವಿಷ್ಕಾರವು ಪರಿಸರ ವ್ಯವಸ್ಥೆಯ ಒಂದು ನಾಲೆಡ್ಜ್, ಹಾಗೆ ಯಾವ ತರ ಬ್ಯಾಲೆನ್ಸ್ ಇದೆ, ಎಕೋಲಾಜಿಕಲ್ ಬ್ಯಾಲೆನ್ಸ್ ಯಾವ ತರ ಇದೆ ಅಂತ ತಿಳಿಸ್ಕೊಡೋ ಸಹ ಈ ಒಂದು ಶೋಧಗಳು ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಸಂರಕ್ಷಣೆಯ ಪ್ರಯೋಗಗಳು ಮಾಡಲು ಸಹ ಇದು ಬೆಂಬಲ ಮಾಡುತ್ತೆ. ಹಾಗಾಗಿ ಈ ಒಂದು ಪ್ರಭೇದದ ಗುರುತಿಸುವಿಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇದುವರೆಗೂ ವಿಡಿಯೋ ನೋಡಿದ್ರಲ್ಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಫೀಡ್ಬ್ಯಾಕ್ ಇರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 3ನೇ ಕರೆಂಟ್ ಅಫೇರ್ಸ್ ಕಡೆ ನೋಡೋದಿತ್ತು ಅಂದ್ರೆ ಇದು ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಬಗ್ಗೆ ಇದೆ. EOS ಅಂತ ಕರೀತಾರೆ, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳಿ, ಅಥವಾ ಭೂ ವೀಕ್ಷಣಾ ಉಪಗ್ರಹ EOS ಅಂತ ಸಹ ಕರೀತಾರೆ. EOS 09 ಮಿಷನ್ ಏನಿದು ಅಂತ ಮುಂದೆ ನೋಡೋಣ ಕ್ಲಿಯರ್ ಆಗಿ. ಇದು ಒಂದು ರಿಸ್ಯಾಟ್ 1B ಅಂತ ಸಹ ಕರೀತಾರೆ. ಇದನ್ನ ರಿಸ್ಯಾಟ್ 1B ಅಂತ ಸಹ ಇದನ್ನ ಕರೀತಾರೆ. ಅದನ್ನ EOS 09. ದಿಸ್ ಇಸ್ ನಥಿಂಗ್ ಬಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಇದು ಭಾರತದ ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾಗಿದೆ ಸ್ನೇಹಿತರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. EOS ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಇದನ್ನ ರಿಸ್ಯಾಟ್ 1B ಅಂತ ಸಹ ಕರೀತಾರೆ. ಇದು ಭಾರತದ ಅತ್ಯಾಧುನಿಕ ಭೂ ರಕ್ಷಣಾ ಉಪಗ್ರಹವಾಗಿದೆ. ಇದನ್ನ ಯಾರು ಲಾಂಚ್ ಮಾಡಿದ್ರು? ಇಸ್ರೋ. ಕಮೆಂಟ್ ಅಲ್ಲಿ ತಿಳಿಸಿ ಇಸ್ರೋ ಏನಂತ ಹೇಳಿ. ಇಸ್ರೋ ಅಂದ್ರೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು EOS ಸ್ಯಾಟಲೈಟ್ ಅನ್ನ ಮೇ 18ನೇ ತಾರೀಕಿನಂದು ಉಡಾವಣೆ ಮಾಡಲಾಯಿತು. ಮೇ 18ರ 2020ರಲ್ಲಿ ಉಡಾವಣೆ ಮಾಡಲಾಯಿತು. ಎಲ್ಲಿ ಅಂತ ಹೇಳಿದ್ರೆ ಶ್ರೀಹರಿಕೋಟಾ ಸ್ಪೇಸ್ ಫೋರ್ಟ್ ಇಂದ, ಶ್ರೀಹರಿಕೋಟಾ ಬಾಹ್ಯಾಕಾಶ ನಿಲ್ದಾಣದಿಂದ ಇದನ್ನ ಉಡಾವಣೆ ಮಾಡಲಾಯಿತು. ಈ ಉಡಾವಣೆಗೆ ಬಳಸಿದಂತ ವಾಹನ ಯಾವ್ದಪ್ಪ ಅಂತ ಹೇಳಿದ್ರೆ PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಾನೆ PSLV ಕರೀತಾರೆ. ಇದು ಈ ಉಡಾವಣೆಯ ಒಂದು ಇನ್ಫಾರ್ಮೇಶನ್, ಕ್ವಿಕ್ ಫ್ಯಾಕ್ಟ್. ಸ್ನೇಹಿತರೆ, ನೀವು ಇಷ್ಟು ಡೀಟೇಲ್ಡ್ ಆಗಿ, ಇಷ್ಟು ತುಂಬಾನೇ ಸಿಂಪಲ್ ಆಗಿ ನಿಮಗೆ ಬೇರೆ ಎಲ್ಲೇ ಒಂದು ಕರೆಂಟ್ ಅಫೇರ್ಸ್ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ತಿಳಿಸಿ. ಬಟ್ ನಮ್ಮ ನವದಿಕ್ಸೂಚಿ ಅಕಾಡೆಮಿ ಒಂದು ಚಾಲೆಂಜ್ ಅಂದ್ರೆ ಇದಕ್ಕೂ ಸಿಂಪಲ್ ಆಗಿ ಬೇರೆ ಎಲ್ಲೂ ಸಹ ನಿಮಗೆ ಕರೆಂಟ್ ಅಫೇರ್ಸ್ ಸಿಗಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇವತ್ತೇ ನವದಿಕ್ಸೂಚಿ ಅಕಾಡೆಮಿನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಈ ಒಂದು ಸ್ಯಾಟಲೈಟ್ನ ತಾಂತ್ರಿಕ ಸಾಮರ್ಥ್ಯದ ಕಡೆ ಅಥವಾ ಇದರ ಒಂದು ಟೆಕ್ನಾಲಜಿಕಲ್
ಕೇಪಬಿಲಿಟೀಸ್ ಕಡೆ ನೋಡಿತ್ತು ಅಂದರೆ ಇಲ್ಲಿ ಎರಡು ಮುಖ್ಯವಾಗಿ ನೋಡಬೇಕಾಗುತ್ತೆ. ಒಂದು ಸಿ ಬ್ಯಾಂಡ್ ರಾಡರ್ ಇದೆ ಇಲ್ಲಿ, ಹಾಗೆ ಭದ್ರತಾ ಅಪ್ಲಿಕೇಶನ್ಗಳಿವೆ. ಸೊ ಏನಪ್ಪ ಇದು ಸಿ ಬ್ಯಾಂಡ್ ರಾಡರ್ ಅಂತ ಹೇಳಿದ್ರೆ, ಸಿ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಾಡರ್ ಅಂತೇಳಿ. ಯಾಕಿದು ಬೇಕು ಅಂತ ಹೇಳಿದ್ರೆ, ಹವಾಮಾನ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಹೆಚ್ಚಿನ ರೆಸಲ್ಯೂಷನ್ ಇಮೇಜಿಂಗ್ ಇದು ನೀಡುತ್ತೆ. ಹವಾಮಾನ ಯಾವುದೇ ರೀತಿ ಇರಲಿ, ಎಷ್ಟೇ ವರ್ಸ್ಟ್ ಆಗಿರಲಿ, ಇದು ಹೈ ರೆಸಲ್ಯೂಷನ್ ಇಮೇಜಿಂಗ್ ಅನ್ನು ಇದು ನೀಡುತ್ತೆ. ಯಾಕೆ ಬೇಕು ಇದು ಇಮೇಜಿಂಗ್ ಅಂತ ಹೇಳಿದ್ರೆ, ಗಡಿಗಳನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಮತ್ತು ಶತ್ರುಗಳ ಒಳನುಸುಳುವಿಕೆಯನ್ನು ಪತ್ತೆ ಹಚ್ಚುವ ಮೂಲಕ ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ರಾಷ್ಟ್ರೀಯ ಭದ್ರತೆಯನ್ನು ಇದು ನೀಡುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಬೈ ಮಾನಿಟರಿಂಗ್ ಬಾರ್ಡರ್ಸ್ ಆ್ಯಂಡ್ ಡಿಟೆಕ್ಟಿಂಗ್ ಇನ್ಫಿಲ್ಟ್ರೇಷನ್. ಹಾಗಾಗಿ ಇದು ತುಂಬಾನೇ ಮುಖ್ಯವಾಗಿದೆ EOS ಸ್ಯಾಟಲೈಟ್. ಇದರ ಕಾರ್ಯಾಚರಣೆ ಅಥವಾ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡಿದ್ರೆ, ಇದನ್ನ ಪ್ರಮುಖವಾಗಿ 5 ಭಾಗಗಳಾಗಿ ನಿಮ್ಮ ಮುಂದೆ ಡಿವೈಡ್ ಮಾಡಿ ಇಟ್ಟಿದ್ದೀವಿ ಸ್ನೇಹಿತರೆ. ಮೊದಲನೇದಾಗಿ ಕ್ಲೋಸ್ ಅಪ್ ಇಮೇಜಿಂಗ್, ಅಂದರೆ ಅದು ಎಲ್ಲಿ ವೀಕ್ಷಣೆ ಮಾಡುತ್ತಲ್ಲ ಅದರ ಒಂದು ವಿವರವಾದ ಕ್ಲೋಸ್ ಅಪ್ ಚಿತ್ರಗಳನ್ನು ಇದು ನೀಡುತ್ತೆ. ಹಾಗೆ ಎಕ್ಸ್ಟೆನ್ಸಿವ್ ಏರಿಯಾ ಸ್ಕ್ಯಾನ್ ಸಹ ಮಾಡುತ್ತೆ. ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ವ್ಯಾಪಕವಾದ ಪ್ರದೇಶಗಳನ್ನು ಸ್ಕ್ಯಾನ್ ಮಾಡುತ್ತೆ. ಹಾಗೆ ಒಂದು ಇಂಟರ್ ಕನೆಕ್ಟೆಡ್ ಒಂದು ನೆಟ್ವರ್ಕ್ ಸಹ ಇದು ಮಾಡುತ್ತೆ. ಯಾವ ಇಂಟರ್ ಕನೆಕ್ಷನ್ ಅಂತ ಹೇಳಿದ್ರೆ, ರಿಸೋರ್ಸ್ ಸ್ಯಾಟ್, ಕಾರ್ಟೋಸ್ಯಾಟ್ ಆ್ಯಂಡ್ ರಿಸ್ಯಾಟ್ 2B ಇವೆಲ್ಲ ಒಂದು ಉಪಗ್ರಹಗಳಿದಾವಲ್ವಾ, ಅದರ ಒಂದು ನೆಟ್ವರ್ಕ್ ಹಬ್ ಅನ್ನು ಸಹ ಇದು ಮಾಡುತ್ತೆ. ಮತ್ತು ಬಹುಮುಖ ಕಾರ್ಯಾಚರಣೆಗಳು ಬೇರೆ ಬೇರೆ ಮೋಡ್ಗಳಲ್ಲಿ ಇದು ಕೆಲಸ ಮಾಡುತ್ತೆ. ರಾತ್ರಿ ಇರ್ಬೋದು, ಬೆಳಗ್ಗೆ ಇರ್ಬೋದು, ಹಾಗೆ ಅತಿಯಾಗಿ ಏನು ವೆದರ್ ಚೇಂಜಸ್ ಇರ್ಬೋದು, ಅದಕ್ಕೂ ಸಹ ಅಡಾಪ್ಟ್ ಆಗುತ್ತೆ. ಹಾಗಾಗಿ ಹಲವಾರು ಮೋಡ್ಗಳಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಮೇಲ್ವಿಚಾರಣೆ ಯಾವ್ದು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಭೂಬಳಕೆ ಹವಾಮಾನ ವರದಿಗಳು ಅಥವಾ ಅದರ ತಕ್ಕಂಗೆ ಇರುವಂತಹ ಮಾದರಿಗಳನ್ನು, ಹಾಗೆ ಭದ್ರತಾ ಮೇಲ್ವಿಚಾರಣೆಗಳನ್ನು ಇದು ಮಾಡುತ್ತೆ. ಹಾಗಾಗಿ EOS ಏನು ಇತ್ತೀಚೆಗೆ ಉಡಾವಣೆ ಆದಂತಹ ಸ್ಯಾಟಲೈಟ್ ಪರೀಕ್ಷೆಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಮುಂದಿನ ಕರೆಂಟ್ ಅಫೇರ್ಸ್ PM ಶ್ರೀ ಯೋಜನೆ ಬಗ್ಗೆ ಇದೆ. PM ಶ್ರೀ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಸ್ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳಿ. PM ಶ್ರೀ ಅಂದರೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳಿ. ಇದು ನ್ಯೂಸಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ವಿವಾದ ಹುಟ್ಟಾಗಿದೆ PM ಶ್ರೀ ಯೋಜನೆ. ಅದು ಸೆಂಟರ್ ಗೌರ್ಮೆಂಟ್ ವರ್ಸಸ್ ಕೇರಳ ಗೌರ್ಮೆಂಟ್, ಸೆಂಟ್ರಲ್ ವರ್ಸಸ್ ಕೇರಳ ಗೌರ್ಮೆಂಟ್. ಯಾಕಪ್ಪ ಅಂತ ಹೇಳಿದ್ರೆ, ಕೇರಳ ರಾಜ್ಯ PM ಶ್ರೀ ಯೋಜನೆಯನ್ನ ಜಾರಿಗೆ ತರಲು ನಿರಾಕರಿಸಿದೆ. ಹಾಗಾಗಿ ಇದು ಒಂದು ಕರೆಂಟ್ ಅಫೇರ್ಸ್ ಆಗಿದೆ ಅಥವಾ ನ್ಯೂಸಲ್ಲಿದೆ. ಕೇರಳದ ನಿರಾಕರಣೆ ಯಾಕಿದೆ ಅಂತ ಹೇಳಿದ್ರೆ, ಅದರದೇ ಆದ ಕೆಲವೊಂದು ಲಾಜಿಕಲ್ ಅಥವಾ ಅದರದೇ ಒಂದು ರೀಸನಿಂಗ್ ಇಟ್ಟಿದೆ ಕೇರಳ. ಅದು ಮುಂದೆ ನೋಡೋಣಂತೆ. ಇದರ ಪರಿಣಾಮವಾಗಿ, ಕೇರಳ ನಿರಾಕರಣೆ ಮಾಡಿರುವಂತಹ ಪರಿಣಾಮವಾಗಿ ಏನು ಆರೋಪ ಮಾಡ್ತಿದೆ ಅಂದರೆ, ಕೇಂದ್ರವು ಸುಮಾರು 1500 ಕೋಟಿ ರು ಶಿಕ್ಷಣ ನಿಧಿಯನ್ನ ತಡೆ ಹಿಡಿದಿದೆ ಅಂತ ಇದು ಆರೋಪ ಮಾಡಿದೆ. ಹಾಗಾಗಿ ಇದು ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಇದು ನ್ಯೂಸಲ್ಲಿರುವಂತಹ ಒಂದು ವಿವಾದ PM ಶ್ರೀ ಯೋಜನೆಯ ಬಗ್ಗೆ. PM ಶ್ರೀ ಯೋಜನೆಯ ವಿವಾದದ ಕಡೆ ನೋಡೋಕ್ಕೂ ಮುಂಚೆ ಏನಿದು PM ಶ್ರೀ, ಅದರ ಒಂದು ಫ್ಯಾಕ್ಟ್ಸ್ ನೋಡೋಣಂತೆ. ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು 14,500 ಶಾಲೆಗಳನ್ನ ಮಾದರಿ ಸಂಸ್ಥೆಗಳಾಗಿ ಮೇಲ್ದರ್ಜೆಗೇರಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಸುಮಾರು 14,500 ಶಾಲೆಗಳನ್ನ. ಮತ್ತೆ ಇಲ್ಲಿ ಹೆಂಗೆ ಸ್ಪ್ಲಿಟ್ ಅಪ್ ಆಗಿದೆ ಧನ ಸಹಾಯದ ಅಂತ ನೋಡಿದ್ರೆ, 60-40 ರೇಂಜಲ್ಲಿ ಇದು ಸ್ಪ್ಲಿಟ್ ಆಗಿದೆ. 60 ಕೇಂದ್ರ ಸರ್ಕಾರ ಇದ್ರೆ 40 ರಾಜ್ಯ ಸರ್ಕಾರ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿದೆ ಅನುಪಾತದಲ್ಲಿ. ಇದರ ಒಟ್ಟು ಯೋಜನಾ ವೆಚ್ಚ 2022ರಿಂದ 2027ಕ್ಕೆ 27,000 ಕೋಟಿಯಷ್ಟು ಇದಕ್ಕೆ ಒಂದು ಯೋಜನಾ ವೆಚ್ಚವಿದೆ. ಹಾಗೆ ಸದ್ಯಕ್ಕೆ ಈ ಅನುಷ್ಠಾನದ ಸ್ಥಿತಿಗತಿ ಕಡೆಗಳು ನೋಡಿತ್ತು ಅಂದ್ರೆ, ಇಲ್ಲಿ ಸದ್ಯಕ್ಕೆ ಭಾಗವಹಿಸುತ್ತಿರುವಂತಹ ರಾಜ್ಯಗಳು ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಈ 3 ರಾಜ್ಯಗಳು ಇಲ್ಲಿ ಭಾಗವಹಿಸ್ತಾ ಇದೆ. ಸುಮಾರು 12,500 ಅಥವಾ 14,500 ಇದ್ರಲ್ಲ, ಅದರಲ್ಲಿ 605 ಜಿಲ್ಲೆಗಳ
12,500 ಶಾಲೆಗಳಲ್ಲಿ ಈಗಾಗಲೇ ಈ ಯೋಜನೆಯನ್ನ ದತ್ತು ಪಡೆದಿವೆ ಅಥವಾ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಮತ್ತೆ ಸೈದ್ಧಾಂತಿಕ ಮತ್ತು ಸ್ವಾಯತ್ತತಿಕ ಕಾಳಜಿಗಳನ್ನ ಉಲ್ಲೇಖಿಸಿ ಕೆಲವು ರಾಜ್ಯಗಳು ಇದನ್ನ ಹಿಂದೆ ಸರಿತಾ ಇದ್ದಾರೆ. ಅದರಲ್ಲೂ ಸಹ ಒಂದು ಎಕ್ಸಾಂಪಲ್ ಕೇರಳವಾಗಿದೆ. ಮುಂದೆ ನೋಡೋಣ ಯಾಕಿದು ಕೇರಳ ನಿಲುವು ತಗೊಂಡಿದೆ ಅಂತೇಳಿ. ಇಷ್ಟು ಕ್ವಿಕ್ ಫ್ಯಾಕ್ಟ್ಸ್ ಹಾಕಲ್ವಾ? ಯಾಕಪ್ಪ ಇದು ಒಂದು ವಿವಾದ ಹುಟ್ಟಾಕಿದೆ ಅಂತ ಹೇಳಿದ್ರೆ, ಕೇರಳ ಸರ್ಕಾರದ ಅಥವಾ ಕೇರಳ ರಾಜ್ಯದ ನಿಲುವೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಯೋಜನೆಯಿಂದ ಕೇಸರೀಕರಣ ಆಗ್ತಾ ಇದೆ ಅಂತ ಹೇಳಿ ಹೇಳ್ತೆ. ಆಮೇಲೆ ನಾನು ಇಲ್ಲಿ ಕೇಸರಿ ಕಲರ್ ಯೂಸ್ ಮಾಡಿದ್ದೀನಿ, ನಾನು ಕೇಸರೀಕರಣ ಮಾಡ್ತೀನಿ ಅಂತ ಅನ್ಕೋಬೇಡಿ. ಸೊ ಕೇಸರೀಕರಣದ ಆರೋಪ ಏನಪ್ಪ ಅಂತ ಹೇಳಿದ್ರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP 2020 ಮೂಲಕ ಕೇಸರೀಕೃತ ಶಿಕ್ಷಣ ಕಾರ್ಯಯೋಜನೆಯನ್ನ ಉತ್ತೇಜಿಸುತ್ತಿದೆ ಅಂತ ಕೇರಳ ಆರೋಪ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಮೇಲೆ. ಅದರ ಜೊತೆ ಸ್ವಾಯತ್ತತೆಯ ಕಳವಳ, ಇಂಡಿಪೆಂಡೆಂಟ್ ಅಥವಾ ಸ್ಟೇಟ್ ಆಟೋನಮಿ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಯೋಜನೆಯು ಶಿಕ್ಷಣದಲ್ಲಿ ರಾಜ್ಯದ ಸ್ವಾಯತ್ತತೆಗೆ ಬೆದರಿಕೆ ಹಾಕುತ್ತದೆ ಎಂಬ ಭಯ ಹೊಂದಿದೆ ಕೇರಳ ಸರ್ಕಾರ. ಇವಿಷ್ಟು ನಿಲುವು ಇದ್ರೂ ಸಹ ಇದು ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ಡಿಸಿಷನ್ ಅಥವಾ ಒಂದು ಇಂಪ್ಲಿಮೆಂಟ್ ಮಾಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಕೇರಳ ಸರ್ಕಾರ ಸುಮಾರು 40,000 ಸ್ಮಾರ್ಟ್ ತರಗತಿಗಳನ್ನ, ಅದಕ್ಕೆ ಬೇಕಾಗಿರುವಂತಹ ಕೊಠಡಿಗಳನ್ನ ಆಲ್ರೆಡಿ ಅಭಿವೃದ್ಧಿಪಡಿಸಿದೆ. ಇದು ಇಂಡಿಪೆಂಡೆಂಟ್ ಆಗಿ ಅದು ತಗೊಂತಿರುವಂತಹ ಒಂದು ಸ್ಟ್ಯಾಂಡ್ ಆಗಿದೆ. ಆಗಿದ್ರೂ ಸಹ ಇದು ಅಪೋಸ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಡಿಸ್ಪೈಟ್ ಆಪ್ಟಿಂಗ್ ಔಟ್, Kerala has developed around 40,000 smart classrooms with broadband under its own initiative. ಇದು ಇದರ ಒಂದು ನಿಲುವು. ಈ ಒಂದು ವಿವಾದದ ಪರಿಣಾಮಗಳ ಕಡೆ ನೋಡಿತ್ತು ಅಂದ್ರೆ, ಹಾಗೆ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತ ಇದ್ರೆ ಅದನ್ನ 3 ಭಾಗಗಳಾಗಿ ನಿಮ್ಮ ಮುಂದೆ ತಂದಿದ್ದೇವೆ ಸ್ನೇಹಿತರೆ. ಒಂದು ನಿಧಿ ಸಮಸ್ಯೆ ಆಗ್ಬೋದು. ಯಾಕಪ್ಪ ನಿಧಿ ಸಮಸ್ಯೆ ಆಗುತ್ತೆ ಅಂತಂದ್ರೆ, ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಅಥವಾ ಸಮಗ್ರ ಶಿಕ್ಷಾ ಅಭಿಯಾನ್ SSA ತಡೆಹಿಡಿಯಲಾದ 1,500 ಕೋಟಿ ಇದಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಿಧಿ ಸಮಸ್ಯೆ ಆಗ್ಬೋದು. ಹಾಗೆ ಶೈಕ್ಷಣಿಕ ಪರಿಣಾಮ ನಡೀತಾ ಇರ್ಬೋದು ಅಂತ ಹೇಳ್ತಾರೆ. ನಡೆಯುತ್ತಿರುವಂತಹ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಇದು ಹಾನಿ ಮಾಡುತ್ತೆ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ವಿವಾದ ಹುಟ್ಟಾಕಿರುವಂತಹ ಕೇರಳ ರಾಜ್ಯ. ಹಾಗೆ ಕೇಂದ್ರ ಮತ್ತು ರಾಜ್ಯ ಉದ್ವಿಗ್ನತೆ ಅಂದ್ರೆ ಸೆಂಟರ್ ಸ್ಟೇಟ್ ಟೆನ್ಷನ್ಸ್ ಓವರ್ ಕಂಟ್ರೋಲ್ ಆಫ್ ಎಜುಕೇಶನ್ ಪಾಲಿಸೀಸ್ ಅಂಡ್ ಫಂಡಿಂಗ್ ಇನ್ ಇಂಡಿಯಾ ಅಂತ ಸಹ ಇದು ಹೇಳ್ತಾ ಇದೆ. ಹಾಗಾಗಿ ಇದು ಹುಟ್ಟು ಹಾಕ್ತಿರುವಂತಹ ಒಂದು ವಿವಾದವಾಗಿದೆ. ಸ್ನೇಹಿತರೆ, ಇವಿಷ್ಟು ಇವತ್ತು ನಿಮ್ಮ ಮುಂದೆ ತಂದಿರುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ನಮ್ಮ ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಾವು ದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾವುದೇ ರೀತಿಯ ಒಂದು ಫೀಡ್ಬ್ಯಾಕ್ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಅದನ್ನು ಇಂಪ್ರೂವ್ ಮಾಡ್ಕೊತೀವಿ. ಮತ್ತು ಕರೆಂಟ್ ಅಫೇರ್ ಜೊತೆ ನಾವು ಹಿಸ್ಟ್ರಿ ಕ್ಲಾಸ್ ಇರ್ಬೋದು, ಜಿಯೋಗ್ರಫಿ ಕ್ಲಾಸ್ ಇರ್ಬೋದು, ಬೇರೆ ಬೇರೆಯ ಕ್ಲಾಸ್ನೂ ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಜೊತೆ ಆಲ್ರೆಡಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಪ್ಲೇ ಲಿಸ್ಟ್ ಇದೆ. ಇದು ಬಿಟ್ಟು ಬೇರೆ ಯಾವ್ದಾದ್ರು ಸ್ಪೆಸಿಫಿಕ್ ಕ್ಲಾಸ್ ಇತ್ತು ಅಂದ್ರೂ ಸಹ ಹೇಳಿ, ನಾವು ಡೆಫಿನೆಟ್ಲಿ ಕ್ವಾಲಿಟಿ ಕ್ಲಾಸನ್ನು ನಿಮ್ಮ ಮುಂದೆ ತಂದಿಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.